ಕರುನಾಡಿನ ಜನತೆಗೆ ಎಲ್ಲರಿಗೂ ನಮಸ್ಕಾರಗಳು. ನಂತರ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾನು ಸರ್ಕಾರಿ ಪ್ರೌಢಶಾಲೆ ಕೃಷ್ಣನಗರ್, ತಾಲೂಕು ಬಬಲೇಶ್ವರ, ಜಿಲ್ಲಾ ವಿಜಯಪುರ ಪ್ರಭಾರಿ ಮುಖ್ಯೋಪಾಧ್ಯಾಯಿನಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾನು ನನ್ನ ಜನತೆಗೆ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ಎಲ್ಲರೂ ಪರಿಸರದ ಬಗ್ಗೆ, ಪರಿಸರ ಉಳಿಸಿ ಅನ್ನೋದ್ರ ಬಗ್ಗೆ ಎಲ್ಲರೂ ಕೇಳ್ತಿರ್ತೀರಿ, ನೋಡ್ತಿರ್ತೀರಿ. ಪ್ಲಾಸ್ಟಿಕ್ ಬಳಕೆಯನ್ನು ಸರ್ಕಾರ ನಿರ್ಬಂಧಿಸಿದ್ರು ಅದು ಪೂರ್ತಿಯಾಗಿ ಹೋಗ್ತಾ ಇಲ್ಲ. ಎಲ್ಲರೂ ದಯವಿಟ್ಟು ಕೈ ಮುಗಿದು ಎಲ್ಲರೂ ಕಟ್ಕೊಳ್ತೀನಿ. ಅದು ಸರಿಯಿಲ್ಲ, ದನಗಳ ತಿಂತಾವ ಮತ್ತು ಮೋರಿ ಒಳಗೆ ಕಟ್ಕೊಂಡು ನೀರು ನಿಂತು ಸೊಳ್ಳೆಯಾಗಿ ಮತ್ತು ಅದರಿಂದ ಡೆಂಗ್ಯೂ ಮತ್ತು ಕಾಲರಾ, ಚಿಕನ್ ಗುನ್ಯ ಅಂತ ಎಲ್ಲ ರೋಗಗಳಿಗೆ ಕಾರಣ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಪ್ಲಾಸ್ಟಿಕ್ ನಿರ್ಬಂಧ, ನೀವು ಸ್ವತಃ ಮನೆಯಿಂದನೇ ನೀವು ಈಗ ಡಬ್ಬಿ ತೊಗೊಂಡು ಹೋಗೋದು, ಎಲ್ಲರೂ ಮನೆಯಿಂದನೇ ಸಾಧ್ಯ ಆದಷ್ಟು ಆರೋಗ್ಯದ ಬಗ್ಗೆ ವಿಚಾರ ಮಾಡಿದ್ರೆ ಹೊರಗಿನ ತಿನ್ನೋದು ಒಳ್ಳೆಯದಲ್ಲ. ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗೋದು ಒಳ್ಳೇದು. ಸಾಧ್ಯ ಆಗಲಿಲ್ಲ ಅಂದ್ರೆ ಖಾಲಿ ಡಬ್ಬಿರಿ ಇಟ್ಕೊಂಡು ನಿಮ್ಮದನ್ನು ನೀವು ಹಾಕ್ಕೊಂಡು ತಿನ್ನೋದಕ್ಕೆ ನಾನು ಸಲಹೆ ಕೊಡ್ತೀನಿ. ನಾನು ಮಾತ್ರ ಹಾಗೆ ಮಾಡ್ತೀನಿ. ಅಂದ್ರೆ ಅಲ್ಲಿಂದ ನಾವು ಕಟ್ಟಿಸ್ಕೊಂಡು ಬರೋದು, ಅದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಕೊಡ್ತಾರೆ, ಬಿಸಿ ಇರ್ತದೆ, ಅದರಿಂದ ನಮಗೆ ಕ್ಯಾನ್ಸರ್ ಬರ್ತದೆ, ಅದು ಗೊತ್ತದೆ ಎಲ್ಲರಿಗೂ. ಅದಕ್ಕಾಗಿ ನಿಮ್ಮ ಖಾಲಿ ಡಬ್ಬಿ ಇಟ್ಕೊಂಡು ನೀವು ಹಾಕಿಸ್ಕೊಂಡು ತಿಂದು ನಿಮ್ಮ ಡಬ್ಬಿ ನೀವು ತೊಳೆದು ಇಟ್ಕೊಂಡ್ಬಿಡ್ರಿ. ಮತ್ತು ನೀವು ಚಹಾ ಕುಡಿಯೋದು, ಹೊರಗೆಲ್ಲ ಚಹಾ ಕುಡಿತಿರ್ತೀರಿ ಮತ್ತು ಅವನ್ನೆಲ್ಲ ಅಲ್ಲೇ ಒಗಿತೀರಿ. ಅಂಗಡಿಯವರಿಗೂ ಕೂಡ ನಾನು ಕರೆ ಕೊಡ್ತೀನಿ, ದಯವಿಟ್ಟು ನೀವು ಗ್ಲಾಸ್ಗಳನ್ನು ಬಳಸ್ರಿ, ತೊಳೆಯೋದಕ್ಕೊಂದು ಸ್ವಲ್ಪ ಪ್ರಯತ್ನ ಮಾಡಿರಿ. ಆಮೇಲೆ ನೀವೆಲ್ಲ ಕಲೆಕ್ಟ್ ಮಾಡಿ ಅವನು ಒಂದು ಕಡೆ ವಿಲೇವಾರಿ ಮಾಡಿರಿ. ಪರಿಸರ ಹೊಲಸಾಗ್ತದೆ. ಅದಕ್ಕಾಗಿ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ, ಎಲ್ಲರೂ ಪ್ಲಾಸ್ಟಿಕ್ ವಿರುದ್ಧ ಸಮರ ಸಾರಿ ಅಂತ ಕೇಳ್ಕೊತೀನಿ. ವೀಕ್ಷಕರೇ, 20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಾಗಿ 20 ಕನ್ನಡ ನ್ಯೂಸ್ ಎಂದು ಸರ್ಚ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.